ಹ್ಯಾಪಿ ಬರ್ಡೇ ಟು ಯು. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಮಮ್ಮಿ ಆರ್ಟ್ ವರ್ಕ್ ಯಾವ ಒಳಗಡೆ ಇರೋ ಸಂಧಿ ಗಂಧಿ ಒಳಗಡೆಲ್ಲ ಕರ್ಕೊಂಡು ಹೋಗ್ತಾರೆ. ಹೇ ಮೈ ಪೀಪಲ್, ಸೊ ವೈಸ್ ಮನೆಗೆ ಬಂದೆ. ಆ್ಯಂಡ್ ದೀಕ್ಷಾ ಬಂದ್ಬಿಟ್ಟು ಈ ಬಟ್ಟೆ ಹಾಕೋ ಅಂತ ಅಂದ್ಲು. ಅದಕ್ಕೆ ಈ ಬಟ್ಟೆ ಹಾಕ್ಕೊಂಡೆ. ಆ್ಯಂಡ್ ದೆನ್ ಇದು ಎಲ್ಲ ಇವ್ರು ಇವಾಗ ಗಿಫ್ಟ್ ಕೊಟ್ಟಿದ್ರಲ್ಲ, ಹಂಗೆ ಹಾಕೊಂಡ್ಬಿಟ್ಟೆ. ಸುಮ್ಮನೆ ಡಿಫ್ರೆಂಟ್ ಆಕ್ಸಸರೀಸ್ ಇರಲಿ ಅಂತ ಅಂದ್ಬಿಟ್ಟು ಮ್ಯಾಚ್ ಆಗ್ತಿದೆ ಅಂತ ಅಂದ್ಲು ದೀಕ್ಷಾ. ಸೊ ಅದಕ್ಕೇ ಸೊ ಇವಾಗ ದೀಕ್ಷಾ ಏನೋ ನಂಗೆ ಸರ್ಪ್ರೈಸ್ ಕೊಡ್ತಾಳ ಅಂತೆ. ಹಂಗೆ ಅಂದಿಲ್ಲ, ಬಟ್ ನಾನು ಅಸ್ಯೂಮ್ ಮಾಡ್ಕೊತಿದ್ದೀನಿ. ಸೊ ಯಾಕೆ ಹಂಗೆ ಬರೋ ಕೆಲಸ ಇಲ್ಲವೇ. ಸೊ ಲೆಟ್ಸ್ ಸಿ ಗಾಯ್ಸ್ ಏನಕ್ಕೆ ಕೊಡ್ತಾಳೆ ಅಂತ ಅಂದ್ಬಿಟ್ಟು. ನಾನು ಹೆಂಗಿದೆ ನನ್ನ ಔಟ್ಫಿಟ್. ನಾನು ಸರ್ಪ್ರೈಸ್ ಕೊಡ್ತಿದ್ದೆ, ನನ್ನ ಮುಖದಿಂದನೇ ಗೊತ್ತಾಗ್ತಿತ್ತು. ಓಕೆ ಗಾಯ್ಸ್, ಕೀಪ್ ವಾಚಿಂಗ್. ಇಲ್ಲಿ ತನಕ ನನ್ನ ಬಾಡಿ ತುಂಬ ಚೆನ್ನಾಗಿದೆ. ಬೈ. ಆಮೇಲೆ ಇನ್ನೂ ಸ್ವಲ್ಪ ಹೊತ್ತ ಮಿಕ್ಕಿದೆ. 1 2 3 4 5 ಅವರ್, 4.5 ಅವರ್ ಇದೆ. ಬಾಯ್ ಗಾಯ್ಸ್. ನನ್ನ ಪಾರ್ಲರ್ ತನಕ ಬಂದೆ. ದೀಕ್ಷಾ ಆವಾಗಿಂದ ಬಾ ಹೋಗೋಣ ಅಂತಿದ್ಲು. ನೋಡಿದ್ರೆ ಬಂದ್ಬಿಟ್ಟು ಲಾಕ್ ಹಾಕ್ಬಿಟ್ಲು ಗೈಸ್. ಒಳಗಡೆ ಏನೋ ಡೆಕೋರೇಷನ್ ಮಾಡ್ತಿದ್ದಾರೆ. ಆ್ಯಂಡ್ ದೆನ್ ಬ್ಲ್ಯಾಕ್ ಕಲರ್ ಬಲೂನ್ ಎಲ್ಲ ಇದೆ. ಗಾಯ್ಸ್ ಏನೋ ಮಾಡ್ತಾರೆ ಸರ್ಪ್ರೈಸ್. ಫಸ್ಟ್ ಟೈಮ್ ನನಗೆ ಗೊತ್ತಾಗ್ಬಿಡುತ್ತೆ ಇವ್ರು ಏನಾದರೂ ಮಾಡಿದ್ರೆ. ಬಟ್ ದೆನ್ ಫಸ್ಟ್ ಟೈಮ್ ನನಗೇನು ಗೊತ್ತಾಗಿಲ್ಲ. ಮಮ್ಮಿ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡು ಬಂದೆ. ನಾನು ಫುಲ್ ಹಾಕಿಲ್ಲ. ನಾನು ನಾವು ಒಳಗಡೆ ಇರೋಣ. ಎಲ್ಲಿಂದಾನು ನೋಡಿದ್ರೆ ಹೊಡೆದ್ಬಿಡ್ತೀನಿ. ಮಿಸ್ ಇದೆಲ್ಲ ಗಲೀಜೆಲ್ಲ ಬಿಟ್ಬಿಡ್ರಿ. ಬಾ. ನನ್ನ ಲಿಪ್ಸ್ಟಿಕ್ ಹಾಕಿದೆಲ್ಲ ಸುಮ್ಮನೆ ಅಂತ ಬಂದೆ ಪಾರ್ಲರ್. ಓ ಮೈ ಗಾಡ್, ಚಿಕ್ಕು ಫೇಕ್ ಆಗಿ ರಿಯಾಕ್ಷನ್ ಕೊಡೋಂಗೆ. ಫೇಕ್ ಅಲ್ಲ, ನಿಜ ಗೈಸ್. ನನಗೆ ಈ ತರ ಡೆಕೋರೇಷನ್ ಅಂತ ಹೇಳ್ತಿದ್ದೆ. ಲೈಟ್ ಇರ್ಲಿ ಬಿಡು ಗೈಸ್. ನಾನು ಹೇಳ್ತಾನೆ ಇದ್ದೆ ಈ ತರ ಡೆಕೋರೇಷನ್ ಮಾಡ್ಬೇಕಂತ. ಲಾಸ್ಟ್ ಇಯರ್ ಇಂದ ಟ್ರೆಂಡ್ ಆಗಿತ್ತು. ದೀಕ್ಷಾ ಲೈಟ್ ಇಲ್ಲ ಅಂದ್ರೆ ಚೆನ್ನಾಗಿದೆ ದೀಕ್ಷಾ. ಲಾಸ್ಟ್ ಇಯರ್ ಇಂದ ಟ್ರೆಂಡ್ ಆಗಿತ್ತು ಗೈಸ್. ಇದು ಲಾಸ್ಟ್ ಇಯರ್ ಮಾಡ್ಬೇಕಿತ್ತು. ಕುಶಾಲ್ ಜ್ಯುವೆಲ್ರಿ ಅಂತೆಲ್ಲ ಇದೆ ಗೈಸ್. ಶಾಂಪೇನ್ ಇದು ಕುಡಿ. ಚಿಯರ್ಸ್. ಆಪಲ್ ಜ್ಯೂಸ್. ಗೊತ್ತಾಗ್ತಿದೆ. ಯಾರು ಹೇಳಿದ್ದು? ಫಸ್ಟ್ ಅದೇ ಕೊಡ್ಬಿಡ್ತಾರ? ನಂಗೆ ಗೊತ್ತಿಲ್ಲ. ನೀವಿಬ್ರು ಮಾಡಿದ್ರ ಇದನ್ನ? ತೆಕ್ಕೋ. ನಂಗೆ ಗೊತ್ತಾಗಿಲ್ಲ. ಇದಕ್ಕೆ ತೆಕ್ಕೋ. ಶಾರ್ಟ್ಸ್ಗೆ ಇಟ್ಟೆತ್ತು ತೆಗಿಲ್ಲ. ಶಾರ್ಟ್ಸ್ ಗೊಂದು ತೆಕ್ಕೊಂಬಿಡೆ. ಏನು ಗಿಫ್ಟ್ ಓಪನ್ ಮಾಡಿ. ಕ್ಯಾಂಡಲ್ ಎಲ್ಲ ಬಿಡ್ವಾ ಫಸ್ಟ್? ಗಿಫ್ಟ್ ಕ್ಯಾಂಡಲ್ ಎಲ್ಲ ಹೋಗ್ಬಿಡುತ್ತೆ. ಫೋಟೋ ತೆಕ್ಕೊಳ್ಳೋಣ. ಓ ಗೈಸ್, ಡಿಕೋ ಫ್ಲವರ್ ಎಲ್ಲ ತಂದಿದ್ದಾಳೆ ಗೈಸ್. ನಿಜ ಇವರಿಬ್ರು ಇಷ್ಟೆಲ್ಲ ಪ್ಲಾನ್ ಮಾಡಿ ನಮಗೊಂದು ಕೂಡ ಗೊತ್ತಾಗಿಲ್ಲ. ಆ ಕಪ್ ಕೇಕ್ 22 ಇದೆ ಗೊತ್ತಾ? ಓಹೋ ಇದಾಗುತ್ತೆ ನಾವು ಕೇಕ್ ಮಾಡು ಪರ. ಇದೇನಿದು ಇಷ್ಟು ಬೇಕಾರಾಗಿದೆ? ಇಷ್ಟು ದಿನ ಬೇರೆ ಸ್ಟ್ರಗಲ್ ಮಾಡ್ತಿದ್ದೀನಿ. ನಾನು ಮಾಡ್ತಿದ್ದೀನಿ. ಕೊಡು, ನಾನೇ ಮಾಡ್ತೀನಿ. ಹೋಗ್ಲಿ ಕೊಡೆ ಮಾಡ್ತೀನಿ. ಮಾಡ್ತೀನಿ ಇದು. ಕೊಡೆ ಮಾಡ್ತೀನಿ. ಮಮ್ಮಿ ಕೊಟ್ಟಿದ್ರೆ ಅದೇನಾ? నాకు చెప్తారు. ಕಿತ್ತಬೇಕಾಗಿತ್ತ ಅಂತ ನಾನು I can't. I really can't. An eternity later. ಏಯ್ ಇಷ್ಟನಾ ಇನ್ನು ಬಂದಿಲ್ಲ ಗೈಸ್? ವೇಸ್ಟ್ ಆಯ್ತು ಗೈಸ್. ಚೆನ್ನಾಗಿತ್ತು ಅದು ಹಾರ್ಟ್. ಓ ಹಾರ್ಟ್ ಇದೆ. ಲೇಟ್ ರಿಯಲೈಸೇಷನ್.
ಇದೆಲ್ಲ ಫ್ಲಾಪ್ ಪಂಚ್ ಫ್ಲಾಪ್ ಅರ್ಧ ಹಾಕು ಇನ್ನ ಅರ್ಧ ಹಿಂಗ ಕೈಯಲ್ಲಿ ಹಾಕ್ತಾರಂತ ಇವಾಗ. ಅಯ್ಯೋ ದಂಡೆಗಿತ್ತು. ಏನೋ ಇದು ಪುಚ್ಕ ಎಲ್ಲ ಇತ್ತು. ಅದು ಪ್ರೆಷರ್ ಇಂದ ಮಾಡ್ಬೇಕನ್ಸುತ್ತೆ, ನಮಗೆ ಪ್ರೆಷರ್ ಬಂದಿಲ್ಲ. Okay guys, let's start again. Indian jugaad. ಹಾ Like this. ಓಕೆ ಹಿಂಗೆ ಎಷ್ಟು ತಿರ್ಗ ಆಗ್ತದೆ. ಅವಳ ರಿಯಾಕ್ಷನ್ ನೋಡಿದ್ರೆ ಏನು ಮಾಡ್ತಿಲ್ಲ ಅನ್ನೋ ತರ ಇದ್ಲು ಆಯ್ತಾ. ನಂಗೆ ಯಾವಾಗ ಗೊತ್ತಾಗ್ಬಿಡುತ್ತೆ. ಹಾ ಇದು ಮುಗಿಸ್ಬಿಟ್ಟು ನಾನು ನಕ್ಕಿಲ್ಲ ಗೈಸ್ ಇವತ್ತು. Obviously to you, happy birthday to you. ತಿರ್ಗಾಡು. ಥ್ಯಾಂಕ್ ಯು ಸೋ ಮಚ್ ಮೈ ಗರ್ಲ್ಸ್. Light. ಬ್ಯಾಕ್ ವಿತ್ ದಿ ಲೈಟ್. ಥ್ಯಾಂಕ್ ಯು ಸೋ ಮಚ್ ಮೈ ಗರ್ಲ್ಸ್. ತಿಂದೇ ಬಿಟ್ಟೆ ಅಷ್ಟು ಬೇಗ. ವಿಡಿಯೋ ಯಾರು ತೆಗಿತಾರೆ? ಗೆಸ್ ಮಾಡಿ. ವೆನಿಲಾ ಇಲ್ಲ ಮತ್ತೆ ಹಾಗೆ ಕ್ರೀಮೇ ಬಂತು ಆಕ್ಚುಲಿ. ಕ್ರೀಮೇ ತಿನ್ಸ್ತಾರೆ. ಯಾವ ಫ್ಲೇವರ್? ಗೆಸ್ ಮಾಡು. ಇರೋ ನಂಗೆ ಬರ್ತಿಲ್ಲ. ಬರೀ ಕ್ರೀಮ್ ಬಂದಿದೆ. ಏನಮ್ಮ ಇದು? ಜಾಮೂನಾ? ಆ ಗೊತ್ತಿಲ್ಲ ಏನೋ. ನನಗೆ ಗೊತ್ತಿದೆ. ನಾನು ಯಾವಾಗಲೂ ಕೇಳ್ತಾನೆ ಇರ್ತೀನಿ. ಚಾರ್ಲಿ ಅಲ್ಲ. ಏನಿದು? ಫ್ಲಾಶ್ ಹಾಕೊಂಡಿಲ್ವಾ ದೀಕ್ಷಾ? ಇಲ್ಲ. ಏನೇ ಇದು? ಸರಿ ಏನೋ ಕೊಡು. ಗೆಸ್ ಮಾಡ್ತೀನಿ ನಾನು. ಆರೆಂಜಾ? ಮತ್ತೆ ಎಲ್ಲ ಸರಿ ಬಿಡು, ಏನೋ ಒಂದು. ಸರಿ ಬಿಡು. ಏನೋ ಕ್ಯೂರಿಯಾಸಿಟಿ. ವೈಟ್ ಫಾರೆಸ್ಟ್. ವೈಟ್ ಫಾರೆಸ್ಟ್ ಹಿಂಗಿರುತ್ತಂತ. ಎಷ್ಟು ಚೆನ್ನಾಗಿದೆ ನೋಡು. ಚಾಕ್ಲೇಟ್ ತಿಂದು ಬೋರ್ ಆಯ್ತು. ನೈಸ್. ಥ್ಯಾಂಕ್ ಯು ಸೋ ಮಚ್. ಗಿಫ್ಟ್ ಕೊಡು ದೀಕ್ಷಾಗೆ. ನನ್ನ ಕಾಸಿಂದ ತಗೊಂಡಿರೋ ಗಿಫ್ಟ್. ಓಹೋ ಓಪನ್ ಮಾಡು. ಕೈ ತೊಳ್ಕೊಬೇಕು. ಗೈಸ್ ದೀಕ್ಷಾ ಕಾಸಲ್ಲಿ ತಂದಿದ್ದಾಳಂತೆ. ಕುಶಾಲ್ಸಲ್ಲಿ ತಂದಿದ್ದಾಳೆ. ಅದೇ ನನಗೆ ಶಾಕಿಂಗು. ಯಾಕೆ ಜೀವಾಗ ಮೋಸ ಮಾಡಿಬಿಟ್ಟಿದ್ಯಾ? ಜೀವ ನಂಗೆ ಬೇಕಾಗಿದ್ದಿದ್ದಿಲ್ಲ. ಏನಿರ್ಬೋದು ಗೆಸ್ ಮಾಡ್ಲಾ? ನೋಡ್ಬಿಟ್ಟು ಗೆಸ್ ಮಾಡಿ. ಕಾಣ್ತಿಲ್ಲ. ಟೆನ್ನಿಸ್ ಬ್ರೇಸ್ಲೆಟ್ ಗೈಸ್. ನಾನು ಹೇಳ್ತಾನೆ ಇದ್ದೆ ಅವಳಿಗೆ ಇಟ್ಕೊಳ್ಳೆ ನಿಂಗೆ ಬೇಕು ಅಂತ ಹೇಳ್ತಿದ್ದೆ. ಸಿಲ್ವರ್ ಇದು ರಿಯಲ್ ಸಿಲ್ವರಾ? ನೋಡಿ ಗೈಸ್, ನನ್ನ ತಂಗಿ ರಿಯಲ್ ಸಿಲ್ವರ್ ಕೊಡೋ ಅಷ್ಟು ಆಗ್ಬಿಟ್ಟಿದ್ದಾಳೆ. ಹಾಕೋ. ಆ ಥರನ ಅದು? ಫಸ್ಟ್ ನಾನೇ ಹಾಕೊಂಡಿದ್ದೀನಿ. ಇದು ಏನಿದು? ಅದು ಚೆಕ್ ಮಾಡ್ಬೇಕಲ್ಲ ಚೆನ್ನಾಗಿದೆಯೋ ಇಲ್ವಾ ಅಂತ. ಅದು ಚೆಕ್ ಮಾಡ್ಕೊಂಡು ಹಾಕ್ತಪ್ಪ. ನೀನ್ ಗೋಲ್ಡ್ ಬೇಕಿತ್ತಂತಾನೆ ಗೋಲ್ಡ್ ಆಕ್ಚುಲಿ ಬಟ್ ಚೆನ್ನಾಗಿದೆ. ನನಗೆ ಸಿಲ್ವರೇ ಎಲ್ಲಿದ್ದು ಫೋಟೋ ತೆಗಿ ಹೋಗ್ರಿ. ಗೈಸ್ ಹೇಗ್ ಮಮ್ಮಿ ಇಷ್ಟೆಲ್ಲ ಪ್ಲಾನ್ ಮಾಡಿದ್ರಿ? 3 ಗಂಟೆಯಿಂದ ಕಾಯ್ತಾ ಇರೋದು ರೆಡಿ ಮಾಡಿ ಇಟ್ಕೊಂಡು ಬರ್ತೀನಿ ಅಂತ ಗೊತ್ತಿದ್ವಲ್ಲ ಇವ್ರು ಇದೆಲ್ಲ ಮಾಡ್ತಾರೆ ಅಂತ. ಹೇಳ್ದೆ ತಾನೇ ಕೆಲಸ ಇದಾವ ಅಂತ. ಸೊ ಹೆಂಗ್ ಮಾಡಿದ್ರಿ ಪ್ಲಾನು? ನನ್ಗೆ ಯಾವಾಗೂ ಏನೋ ಒಂಚೂರಾದ್ರೂ ಗೊತ್ತಾಗ್ತಿತ್ತು, ಬಟ್ ಈ ಸತಿ ಒಂದು ಕ್ಲೂ ಕೂಡ ಇದ್ದಿಲ್ಲ ಏನಂತ ಅಂದ್ಬಿಟ್ಟು. ನೋಡಿ ಗೈಸ್, ಟೆನ್ನಿಸ್ ಬ್ರೇಸ್ಲೆಟ್ ನನಗೆ ಇದು ಬೇಕಿತ್ತು. ಆಮೇಲೆ ತೊಗೊಳೋದ ಬೇಡವಾ ಅಂದ್ಕೊಂಡಿದ್ದೆ. ನೋಡಿ ದೀಕ್ಷಾ ಸಿಲ್ವರಲ್ಲೇ ಕೊಡಿಸ್ಬಿಟ್ಲು. ಫಸ್ಟ್ ಟೈಮ್ ಅಂತ ಹೇಳಕ್ಕಾಗಲ್ಲ, ಹೊಡೆದು ಬಿಡ್ತಾಳೆ. ಅಂದರೆ ಲೈಕ್ ಎಕ್ಸ್ಪೆನ್ಸಿವ್ ಸಿಲ್ವರ್ ಆ ಥರ ದೀಕ್ಷಾ ಕೊಟ್ಟಿದ್ದು. ಫುಲ್ ಮೆಮೊರೇಬಲ್ ಆಗಿರುತ್ತೆ ಇದು. ಸೊ ವೆರಿ ನೈಸ್. ಚೆನ್ನಾಗಿದೆ ಗೈಸ್. ನಾನು 22 ಬರ್ಡೇ. ಕೀಪ್ ವಾಚಿಂಗ್. ಗೈಸ್ ಆವಾಗಿಂದ ಕಷ್ಟಪಟ್ಟು ಏನೇನೋ ಹುಡುಕ್ತಿದ್ದೀವಿ ಡೆಕೋರೇಷನ್ ಮಾಡೋಕ್ಕೆ, ಏನೂ ಸಿಗ್ತಿಲ್ಲ. ಅಕ್ಕ ಬಂದುಬಿಟ್ಟು ಅವ್ಳ ಫ್ರೆಂಡ್ ಮನೆಗೆ ಹೋಗಿದ್ದಾರೆ. ಅವ್ಳ ಫ್ರೆಂಡ್ ಮನೆ ಇಲ್ಲೇ ಗೈಸ್ ಅಂತ ಮಮ್ಮಿ ಹೇಳಿದ್ರು. ಸೊ ತುಂಬ ಕಷ್ಟಪಟ್ಟಿದ್ದೀವಿ. ಆವಾಗ ನಾವು ಇಂದ್ರಾನಗರ ಹುಡುಕ್ತಿದ್ದೀವಿ, ಇವಾಗ ತಿಪ್ಸಂದ್ರ ಹುಡುಕ್ತಿದ್ದೀವಿ. ನೆಕ್ಸ್ಟು ಇವಾಗ ಲಕ್ಷ್ಮೀಪುರಂಗೆ ಹೋಗ್ತಾ ಇದ್ದೀವಿ. ಮಮ್ಮಿ ವ್ಲಾಗ್ ಮಾಡ್ಬಿಡ ಅಂತವ್ರೆ. ಅದೇ ಅಕ್ಕ ಬರ್ಡೇ ವ್ಲಾಗ್ಗೆ ಆ್ಯಡ್ ಮಾಡೋಕ್ಕೆ ವ್ಲಾಗ್ ಮಾಡ್ತಿದ್ದೀನಿ. ಬಿಕಾಸ್ ನನ್ನ ಕಷ್ಟ ಗೊತ್ತಾಗಬೇಕು ಗೈಸ್, ಎಷ್ಟು ಕಷ್ಟಪಡ್ತಿದ್ದೀವಿ ನಾವಿಲ್ಲಿ ಆವಾಗಿಂದ. ಎಷ್ಟು ಟೈಮ್ ಇವಾಗ 4:15 ಆಗಿದೆ ಗೈಸ್. ನಾವು ಆಚೆ ಬಂದಿದ್ದು 2:30 3 o'clock. ಕಕ್ಕ ಗ್ಲಾಸ್ ಬೇರೆ ಬೇಕು ಗೈಸ್ ನಮಗೆ. ಈ ಥರ ಗ್ಲಾಸ್ ಹುಡುಕ್ತಾ ಇದೀವಿ.
ನನಗೆ ಈ ಥರ ಬೇಕಿತ್ತು ಗಾಯ್ಸ್. ಅದು ಜಾಸ್ತಿ ಗಾಯ್ಸ್ 180 ಅಂತೆ ಒಂದಕ್ಕೆ. ತೊಗೊಂಡ್ರಿ ಗಾಯ್ಸ್. ಇವಾಗ ನಾವು ತಿರ್ಗಾ ಗ್ಲಾಸ್ ತೊಗೊಳಕ್ಕೆ ಬಂದಿದ್ದೀವಿ. ಇಲ್ಲಿ 50% ಅಂತ ಆಫ್ ಹಾಕಿದ್ದಾರೆ, ಕೊಟ್ಟಿದ್ದಾನೆ ನೋಡ್ಕೊಳ್ಳಿ ಅವ್ರಿಗೆ. ಯಾವ ಅಂಗಡಿಗೆ ಬಂದಿದ್ದೀವಿ ಗಾಯ್ಸ್. ನೈಸ್. ಎಷ್ಟಿದು? ಸಿಂಗಲ್ ಇಲ್ವಾ? ಸೆಟ್ ಬೇಡ ಕುಡಿಯೋದು ಆ್ಯಪಲ್ ಜ್ಯೂಸ್ಗೆ ಸಿಂಗಲ್. ಗ್ಲಾಸಲ್ಲಿ ನಾವು ಏನಿಲ್ಲ ಬಂದು ರಿಂಗಿಗೆ ಹುಡ್ಕಾಡಿದ್ವಿ. ನಾವು ಗ್ಲಾಸಲ್ಲಿ ಕೋಕ್ ಹಾಕೋಣ ಅಂದರು ಮಮ್ಮಿ, ಆದರೆ ನನಗೆ ಆ್ಯಪಲ್ ಜ್ಯೂಸ್ ಹಾಕೋಣ ಅಂದೆ, ಯಾಕಂದರೆ ಅದು ಶಾಂಪೇನ್ ವೈಬ್ಸ್ ಕೊಡುತ್ತೆ. ಸೊ ಆ್ಯಪಲ್ ಜ್ಯೂಸು ತಗೋಬೇಕು. ಆದರೆ ನಾನೇ ಕುಡಿಯೋದು, ಅಕ್ಕ ಕುಡಿಯೋಲ್ಲ. ಅದು ನಾಳೆ ಬಂದುಬಿಟ್ಟು ಮಮ್ಮಿ ಹೂವು ಕೂಡ ತರ್ತಾರೆ ಆ್ಯಂಡ್ ಕೇಕ್ ಕೂಡ ಆರ್ಡರ್ ಕೊಟ್ವಿ ನಾವು. ಗೈಸ್ ಎಲ್ಲ ಹುಡ್ಕಾಡಿ ತಿರ್ಗಾ ಫಸ್ಟ್ ಅಂಗಡಿಗೆ ಹೋಗ್ಬಿಟ್ಟು ಅದೇ ಗ್ಲಾಸ್ ತೊಗೊಂಬರ್ತಾ ಇದ್ದೀವಿ, ಯಾಕಂದರೆ ಬೇರೆ ಎಲ್ಲೂ ಸಿಕ್ಕಿಲ್ಲ. ಸಿಕ್ಕಿದ್ರೂ ಸೆಟ್ಟು ತೊಗೊಬೇಕಂತಿದ್ದಾರೆ. 6 ಪೀಸ್ ಸೆಟ್ಟಿಗೆ 1000 ರುಪೀಸ್ ಆ್ಯಂಡ್ ಒಂದಕ್ಕೆ 200 ರುಪೀಸ್ ಅಂತಿದ್ದಾರೆ. ಸೊ ಫಸ್ಟ್ ಅಂಗಡಿಯಲ್ಲೇ 180 ಏನೋ ಇತ್ತು. ಸೊ ಸಿಂಗಲ್ಲು ಅದನ್ನು ಹೋಗಿತ್ತು ತೊಗೊಬೇಕು ಅಂತ ಮಮ್ಮಿ ಹೇಳಿದ್ರು. ಆಮೇಲೆ ನನಗೂ ಗಾಡಿ ಕೊಡ್ಸ್ಕೊಂಡು ನೋಡಿಸ್ತೀನಿ ಗಾಯ್ಸ್. ಆ ಗ್ಲಾಸ್ದು ರೇಟ್ ಅಂತೂ ಜಾಸ್ತಿ ಆಗ್ತಿದೆ, ಕಡಿಮೆ ಅಂತೂ ಆಗ್ತಿಲ್ಲ ಗಾಯ್ಸ್. ಎಲ್ಲ ಕಡೆ ಹುಡುಕಿದ್ದೀವಿ, ಎಲ್ಲೂ ಸಿಗ್ತಾ ಇಲ್ಲ. The next day. ಗಾಯ್ಸ್ ನೋಡಿ ಗಾಯ್ಸ್, ಆರ್ಟಿಸ್ಟಿಕ್ ಸ್ಕಿಲ್ಸ್ ಬೋಗ್ ಇಲ್ಲಿ ಅನಿಸ್ಬೋದು ಗಾಯ್ಸ್. ಇಲ್ಲಿ ಹ್ಯಾಪಿ ಬರ್ಡೇ ಬರುತ್ತೆ, ಆ ಥರ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಗಾಯ್ಸ್. ಒಳಗಡೆ ಈ ಥರ ಇದು ಮಾತ್ರ ಇಟ್ಬಿಟ್ಟು ಇಲ್ಲಿ ಡೆಕೋರೇಷನ್ ಮಾಡ್ತೀವಿ. ಆ್ಯಂಡ್ ಎಲ್ಲ ಇಲ್ಲಿ 2 ಬೆಡ್ ಇದ್ದಿದ್ದು ಆಚೆ ಹಾಕಿದ್ದೀವಿ. ಫುಲ್ ಕಸ ಆಗಿದೆ, ಬಟ್ ಒಳಗಡೆ ಅಂತೂ ಮಸ್ತಾಗಿರುತ್ತೆ. ಮಮ್ಮಿ ಕೈಯಲ್ಲಿ ಕೆಲಸ ಮಾಡಿಸ್ತಿದ್ದೀನಿ. ಸರ್ಪ್ರೈಸ್ ಇದನ್ನು ಒಂಚೂರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅನಿಸುತ್ತೆ, ಬಿಕಾಸ್ ಒಂಚೂರು ಕೂಡ ಕ್ಲೂ ಕೊಟ್ಟಿಲ್ಲ ನಾವು. ಆ್ಯಂಡ್ ಮಮ್ಮಿ ಫೇವ್ರೆಟ್ ಗ್ಲಾಸ್, ಅದರಲ್ಲಿ ಆ್ಯಪಲ್ ಜ್ಯೂಸ್ ತೊಗೊಂಬಂದು ಹಾಕ್ಬೇಕು ಇವಾಗ. ಗೈಸ್ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದೀನಿ. ಕ್ರೆಡಿಟ್ ಯಾವುದಕ್ಕೆ ಅದನ್ನು ಎತ್ಬಿಟ್ಟು ಅಲ್ಲೆಲ್ಲ ಇಟ್ಬಿಡೋಣ. ಎಲ್ಲಿಡೋಣ ಅದನ್ನು? ಇಲ್ಲ ಅನಿಸ್ಬಿಡು, ಬೇಡ. ನೋಡಿ ಗೈಸ್, ಸರಿ ಬಾ ಅಲ್ಲೇ. ಹೆಂಗೆ ಗೈಸ್ ಅನ್ನೋದು ಇವಾಗಿದು. ಮತ್ತು ಕ್ಯಾಂಡಲ್ ಲಕ್ಷ್ಮೀಪುರ ಇಲ್ಲಿ ಬಂದ್ವಿ ಗೈಸ್. ನಾವು ರೋಡ್ ಟ್ರಿಪ್ ಅಂತ ಸ್ವಾಮಿ ವಿವೇಕಾನಂದ ರೋಡ್ ತನಕ ಬಂದಿದ್ದೀವಿ ನೋಡಿ. ಯಾಕೆ ಅಂದರೆ ಹೂವು ಹುಡ್ಕೊಂಡು ಬಂದ್ವಿ, ಸಿಕ್ಕಿಲ್ಲ, ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ನಾನು ಹೇಳ್ದೆ ನಾವು ಮನೆ ಹತ್ರ ಇರೋ ಅಂಗಡಿ ಹತ್ರ ಹೋಗೋಣ. ಮಮ್ಮಿ ನನ್ನ ಮಾತು ಕೇಳಲ್ಲ. ಏನಾದರೂ ಹೇಳೋಕ್ಕಿದೆಯಾ? ಆರ್ ಆ್ಯಸ್ ಯೂಶ್ವಲ್ ಬೇಕ್ರಿ, ರಘು ಅಯ್ಯಂಗಾರ್ ಬೇಕ್ರಿ ಅನ್ಸುತ್ತೆ. ನಾವು ಹೆಂಗೆ ಬೇಕೋ ನಾವು ಹಂಗೆ ಇಡ್ತೀವಿ. ಹಿಂಗೆ ಹಾಕಿ ಮಂಗೆ ಇದು 22 ಕಪ್ ಕೇಕ್ ಗಾಯ್ಸ್. ಫ್ಲವರ್ ಇದು ವಾಸಲ್ಲಿ ಇಡ್ತೀವಿ, ಇದು ಅಕ್ಕ ಕೊಡ್ತೀವಿ. ನಾವು ಆ್ಯಕ್ಚುಲಿ ಗಿಫ್ಟ್ ಕೂಡ ತೊಗೊಂಡಿದ್ದೆ ನಾನು, ಕಾಸು ಕೊಟ್ಬಿಟ್ಟು. ನಾನು ತೋರ್ಸೋದು ಮಾಡ್ತೋದೆ, ಅದಕ್ಕೆ ಈ ಥರ ಬೋ ಕಟ್ಟಿಗೆ ಗಿಫ್ಟ್ ತೋರ್ಸೋಣ. ಇದು ಟೆನ್ನಿಸ್ ಬ್ರೇಸ್ಲೆಟ್ ಗಾಯ್ಸ್. ಅವತ್ತು ಅಕ್ಕ ಕೇಳ್ತಾ ಇದ್ಲು, ಸೊ ಅದರಿಂದ ಹೋಗ್ಬಿಟ್ಟು ಇದನ್ನು ತೊಗೊಂಬಂದ್ವಿ. ಇದು ಅಡ್ಜಸ್ಟಬಲ್ ಗೈಸ್. ಆಲ್ರೆಡಿ ನಾನು ಫಸ್ಟ್ ಹಾಕ್ಕೊಂಡಿದ್ದೀನಿ ಹೆಂಗಿದೆ ಅಂತ ನೋಡೋಕ್ಕೆ. ಸೊ ಯಾ ಗೈಸ್, ಮಮ್ಮೀಸ್ ಆರ್ಟ್ ವರ್ಕ್ ಚೆನ್ನಾಗಿ ಕೊಟ್ಟಿದ್ದಾರೆ ಗೈಸ್. ಫೈನಲ್ ಔಟ್ಪುಟ್ ಹಿಂಗಿದೆ ಗಾಯ್ಸ್. ಅಲ್ಲಿ ಕೇಕ್, ಅಲ್ಲಿ ಗ್ಲಾಸ್ ಇಟ್ಟಿದ್ದೀವಲ್ಲ, ಇಲ್ಲಿ ಕೇಕ್ ಬರುತ್ತೆ. ನಾನು ಅದೇ ಹೇಳಿದ್ದು, ಅದರೊಳಗಡೆ ಆ್ಯಪಲ್ ಜ್ಯೂಸ್ ಆಗಬೇಕು. ನನ್ನ ಗಿಫ್ಟು ರೋಸ್ ಇದಕ್ಕೂ ಕಟ್ಟಿದ್ದೀವಿ ಗೈಸ್. ಇದಕ್ಕೆ ಯಾವಾಗ ಕಟ್ಟಿದೆ? ವೇಸ್ಟ್. ಇದೊಂಚೂರು ಹಂಗೆ ಇದೆ, ಅದು ವೇಸ್ಟು ಅಷ್ಟೇ ಗೈಸ್. ಅದೆಲ್ಲ ಮಿಕ್ಕೋಯ್ತು ಅಂತ ಅಂದ್ಬಿಟ್ಟು ಅದನ್ನು ಮೆತ್ತಿದ್ವಿ ಅಷ್ಟೇ ಗೈಸ್. ನಾಳೆ ಸಿಗೋಣ, ಆಮೇಲೆ ಸಿಗೋಣ. ಅಕ್ಕ ಇನ್ನೂ ಬಂದೇ ಇಲ್ಲ ಗೈಸ್. ವೇಸ್ಟ್ ಆಯಿತು. ಚಲೋ ಮಳೆ ಬರ್ತಿದೆ ಗೈಸ್. ನಾವು ಕೇಕ್ ತಂದಾಗೂ ಮಳೆ ಬರ್ತಿತ್ತು, ಕಷ್ಟಪಟ್ಟು ತಂದಿದ್ದೀವಿ. ಬಂದಿತ್ತು ನಾವು ಫೋಟೋಗೆಲ್ಲ. ನಿಮ್ಮ ಕ್ಯಾಮ್ರಾ ನೋಡೋದು ಹೊಡ್ಕೊಂಡಿದ್ದಾರೆ, ಕ್ಯಾಮ್ರಾ ಅದು ಬ್ಲರ್ರಾಗಿ ಬರ್ತಿದೆ. ಎಸ್ ಕಮ್ ಹಂಗೆ ಬರಬೇಕು. ವ್ಲಾಗ್ ಎಲ್ಲ ಮಾಡ್ಕೊಂಡು ಬರ್ತಾ ಇದೆಯಾ? End of flashback. The next day. ಗೈಸ್
ನೆನ್ನೆ ಎಲ್ಲರೂ ಕೊಟ್ಟಿದ್ದು ಗಿಫ್ಟು ಇಲ್ಲ ಆಕ್ಸೆಸರೀಸ್ ಹಾಕೊಂಡಿದ್ದಲ್ಲ ಏನು ಬಿಚ್ಚಿಲ್ಲ. ನಾನು ಕೊಟ್ಟಿದ್ದು ಗಿಫ್ಟ್ ನೋಡಿ ಗೈಸ್, ಇನ್ನೂ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಗೈಸ್. ಹೆಂಗೆ ಮಹವ ಏನು ಎಲ್ಲಾನು ಆಕ್ಸೆಸರೀಸ್ ಎಲ್ಲ ಎಲ್ಲಿದೆ ನೆನ್ನೆ ನೈಟ್ ಬಂದು ಬಿಚ್ಚಿದ್ದು, ಅದೇ ನನ್ನ ಮಾತ್ರ ಕೈಯಲ್ಲಿ ನೀನಂದ್ರೆ ಭಯ. ಹಂಗಲ್ಲ ಏನಿಲ್ಲ ಗೈಸ್. ಬೈ ಗೈಸ್ ಈ ಕೇಕು ನೇನು ಆರ್ಡರ್ ಚೀಸ್ ಈ ಕೇಕ್ ನಾನು ಆರ್ಡರ್ ಮಾಡಿ ಗೈಸ್. ಬೇರೆ ಭಾಷೆ ಎಲ್ಲ ಬರಲ್ಲ. ಅಲ್ಲಿ ನೋಡಿ ಗೈಸ್ ಹಿಂಗೆ ತಿಂತವ್ರೆ, ಇಲ್ಲೊಂದು ಕೇಕ್ ತಿಂತವ್ರೆ, ಅಲ್ಲೊಂದು ಕೇಕ್ ತಿಂತವ್ರೆ, ಇಲ್ಲೊಂದು ಕೇಕ್ ಕಟ್ ಮಾಡಬೇಕು. ಅದು ಮಾಡಲಿಲ್ಲ ಗೈಸ್, ನಾನು ಲೇಟಾಗಿ ಹೋಯ್ತಲ್ವಾ. ಸರಿ ಅದಲ್ಲ ಬಿಡಿ, ನಾನು ಸ್ವೆಟ್ರ್ ಏನಕ್ಕೆ ಹಾಕ್ತಿದ್ದೆ ಅಲ್ಲಿ ಕೇಳಿ ಗೈಸ್. ಚಳಿ ಅದಲ್ಲ ನನ್ನ ಸ್ವೆಟ್ರ್ ಬೇಕಾ ಬೆಚ್ಚಗಿದೆ ನೋಡಿ ಗೈಸ್. ಎತ್ತಿಡ್ತೀನಿ ಸಾಕು ಇವಾಗ ಸದ್ಯಕ್ಕೆ. ಇದಕ್ಕೆ ಲೆಟರು ಕೊಡ್ತಾರೆ, ಮಮ್ಮಿ ಆಲ್ರೆಡಿ ಕಿತ್ತಿದ್ದಾರೆ. ನಂಗೆ ಹುಷಾರೇ ಇಲ್ಲ ಗೈಸ್. ನೀನು ಫಸ್ಟ್ ಇದು ಟೈಮ್ ಇಲ್ಲ. Happy birthday to my partner in crime. May your birthday be the beginning of the year filled with exciting moments and endless joy, from childhood adventure to grown-up dreams. You have shared it all. I am so proud of you, person you are becoming today. This is holy ChatGPT. ಲಾಸ್ಟ್ ಸೆಂಟೆನ್ಸ್ ನಾನೇ ಹಾಕಿದ್ದು. ಏನು ಐ ಆಮ್ ಸೋ ಪ್ರೌಡ್ ಆಫ್ ಯು, ಪರ್ಸನ್ ಯು ಬಿಕಮಿಂಗ್ ಟುಡೇ ನಾ. ಯು ಇದೆಲ್ಲ ಹ್ಯಾವ್ ಬಿಕಮ್ ಟುಡೇ. ಬಿಕಮ್ ಟುಡೇ ಎಲ್ಲ ಕಳ್ದಂಗಿದೆಯಲ್ಲ. ಫ್ರಮ್ ಸವಿತಾ ಅಂತ ಬಂದಿದೆ. ಹೌದಾ? ಥ್ಯಾಂಕ್ ಯು ಸೋ ಮಚ್ ಗೈಸ್, ಎಲ್ರಿಗೂ ಥ್ಯಾಂಕ್ಸ್. ಯಾರ್ಯಾರು ವಿಶ್ ಮಾಡಿದ್ದೀರಾ, ಸೆಲೆಬ್ರೇಟ್ ಮಾಡಿದ್ದೀರಾ ಎಲ್ಲ. ನನ್ನ ಫ್ರೆಂಡ್ಸ್ ವಿಶ್ ಮಾಡಿದ್ರು. ದೀಕ್ಷಾ ಫ್ರೆಂಡ್ಸ್ ಕೂಡ ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ತಾನ್ಯಾ, ವರ್ಷ, ಹರ್ಷಿನಿ, ಜಾಯ್ಸ್, ಎಲ್ಲರೂ ಅನುಷಾ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್. ಅಂದರೆ ನನಗೆ ಎಷ್ಟೊಂದು ಜನ ವಿಶ್ ಮಾಡಿದ್ದೀರಾ, ಎಲ್ಲರೂ ಥ್ಯಾಂಕ್ ಯು. ನಾನು ಯಾರ್ಯಾರು ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಂಗೆ ನಿಜ ಎಲ್ಲನೂ ತುಂಬ ಇಷ್ಟ ಆಯಿತು. ಎಲ್ಲ ನಂಗೆ ಬೇಕಾಗಿದೆ. ನಂಗೆ ಈ ಥರ ಒಂದು ನಿಮಿಷ ಇವಾಗ ಮಾತಾಡ್ತೀನಿ. ಸೊ ಎಲ್ಲನೂ ಅಷ್ಟೇ, ನನಗೆ ಏನೇನು ಬೇಕಿತ್ತೋ ಅದೇ ಥರ ಮಾಡಿದ್ದೀರಾ, ಅದೇ ಗಿಫ್ಟ್ಸ್ ಕೊಟ್ಟಿದ್ದೀರಾ, ಎಲ್ಲನೂ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಇನ್ನೂ ಎಲ್ಲ ಹೂವುಗಳೆಲ್ಲ ಇಲ್ಲೇ ಇದೆ, ಅದನ್ನು ನೋಡಿ ಅಲ್ಲೊಂದಿದೆ, ಆಚೆ ಇಟ್ಟಿದ್ದಾಳೆ, 3 ಇದೆ. ಇಲ್ಲಿ ತುಂಬ ಚೆನ್ನಾಗಿ ವಾಸನೆ ಬರ್ತಿದ್ವಿ, ಅವಳಿಗೆ ಜಾಸ್ತಿ ಸ್ಟ್ರಾಂಗ್ ವಾಸನೆ ಅಂತ ಆಚೆ ಇಟ್ಟಿದ್ದಾಳೆ. ಇದು ಗೈಸ್ ನಮ್ಮ ಮಮ್ಮಿ ಬಂದುಬಿಟ್ಟು ವಾಸಲ್ಲೆಲ್ಲ ಹಾಕಿದ್ದಾರೆ ಗೈಸ್. ನೋಡಿ ಗೈಸ್ ಅಷ್ಟಿದೆ. ಆ್ಯಂಡ್ ಇಲ್ಲಿ ನಾನು ಕೊಟ್ಟಿದ್ದಿದೆ. ಆ್ಯಂಡ್ ಗಿಫ್ಟ್ಸ್ ಎಲ್ಲ ಇಲ್ಲಿದೆ. ಸೊ ಒಂದು ಕೈಯಲ್ಲಿದೆ, ವೆರಿ ಒಂದು ಕೈಯಲ್ಲಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಸಸ್ತನಶ ಗೈಸ್ ಏನಂತ ಗೆಸ್ ಮಾಡಿ. ಸಸ್ತನಶ ಗೆಸ್ ಮಾಡಿ ಏನಂತ. ಹ್ಯಾಪಿ ಫೀಸ್ ಸಸ್ತನಶ. ಹ್ಯಾಪಿ ಫೀಸ್ ಖಾಲಿ. ಮತ್ತೆ ಇದೇನು ನೀರು, ಮತ್ತೆ ಅರ್ಶನ. ಥೂ ಗುರು ನೋಡು ಗೊತ್ತಾಗ್ತಿದೆ ಗೈಸ್. ನೋಡಿ ಗೈಸ್, ತೋರ್ಸೆ ಕೈ, ತೋರ್ಸೆ. ಅದೆಲ್ಲ ಸೀಕ್ರೆಟ್. ಎಲ್ಲಿ ನನ್ನ ಪರ್ಸು ಬ್ರೇಸ್ಲೆಟ್ ಎತ್ಕೊಂಡು ಹಾಕೊಂಡಿದ್ದಾಳೆ ಗೈಸ್ ನನ್ನ ಕೈಯಿಂದ. ಚೆನ್ನಾಗಿ ಮಾಡಿದಾರಲ್ಲ ಇದು. ಇವಾಗ ಲಾಸ್ಟ್ ಕೇಕ್ ಡಾರ್ಕ್ ಚಾಕ್ಲೇಟ್ ಚೆನ್ನಾಗಿರುತ್ತೆ ಗೈಸ್, ಇದ್ರಲ್ಲಿ ನಮಗೆ ಇಷ್ಟ. ಹ್ಯಾಪಿ ಬರ್ಡೇ ಟು ಯು, 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 ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಟು ಯು. ಬರ್ಡೇ ಆಯಿತು, ಎಲ್ಲ ಆಯಿತು. ಆದರೆ Every day is my birthday. But this one just comes with a candle and a cake. Wednesday dialogue. ಆಯ್ತಾ? ಓಕೆ ಬಾಯ್ ಗಾಯ್ಸ್. ಚೆನ್ನಾಗಿದೆ. ಆ ಕಡೆ ಕೈ ತೋರಿಸಿ ಬೇಕಂತ ಹಿಂಗೆ ಕೇಕ್ ಹೋಗಿ ಹಿಂಗೆ ಅಂದಿರ್ತಾಳೆ ತಿನ್ನಕ್ಕೆ ಸಿಗಲಿ ಎಲ್ಲ ಎತ್ತಿದ್ರೆ ವೇಸ್ಟ್ ಆಗುತ್ತೆ ಅಂತ. ಆಯ್ತು. ರೀಲ್ ವಿಡಿಯೋ ಹ್ಯಾಪಿ ಬರ್ಡೇ ಹಿಂಗೆ ಬರ್ತಾ ಇದೆ, ವೇಸ್ಟ್ ಆಗುತ್ತೆ. ರೀಲಿ ಬಿಡೋದು. ಈ ಕಡೆ ಒಂದು ಕಡೆ ಇತ್ತು, ಬಾಯಿಗಾದ್ರೂ ಹಾಕ್ಬೋದು, ವೇಸ್ಟ್ ಆಗ್ತದೆ. ಇದು ಆಯ್ತಾ? ಆಯಿತು. ಹೋಗು. ಮಜಾ ಗೈಸ್. ಇದು ನೆನ್ನೆ ನೈಟ್ ಕೇಕಲ್ಲಿ ಮಾಡಬೇಕು. ಹೆಂಗಿದಳು ನೋಡ್ಮ, ಅಕ್ಕ ನೋಡ್ಮ.
ಡಾಕು ತರ ಇದೆ. ಡಾಕು ಆಡಿದ ಮಿನಿಕ್ಷಾಗಿ ಈ ಥರ ಒಂದ್ಸತಿ ಹಚ್ಚಿದ್ರೆ ಇಲ್ಲಿಂದ ಎತ್ಕೊಂಡು ತಿಂದು ಬಾರ್ವಾಡ ಅವಾಗ ನಾನು ಫೌಂಡೇಶನ್ ಎಲ್ಲ ಹಚ್ಚಿದ್ದೆ, ಕೆಮಿಕಲ್ ಎಲ್ಲ ತಿಂದಿದ್ದೀನಿ ಗೈಸ್. ಸರಿ ಬಾಯ್ ಗೈಸ್. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣ್ತಿದೆ. Several days later. ಬರ್ಡೇ ಆಗಿ ಎಷ್ಟು ದಿನ ಆಯಿತು ಒಂದು ವಾರ ಎಕ್ಸಾಮ್ಸ್ ಮಾಡಾಯ್ತು. ಇವಾಗ ಫ್ರೀ ಆಗಿದ್ದಾರೆ, ಇವಾಗ ಆಚೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಕರ್ಕೊಂಡು ಹೋಗ್ತಿದ್ದಾರೆ. ಎಕ್ಸಾಮ್ ಟೈಮ್ ಓದ್ಕೊಳ್ಳೋದು ಬಿಸಿ ಇದ್ಲು, ಭಾರಿ ಬಿಸಿ ಬೇರೆ ಇದ್ಲು. ನಾನು ಹೌದು ಹೋಗಿ ಬಿಡು ಕ್ರೇಜ್ ಇವತ್ತು ಹೋಗ್ತಿದ್ದೆ. ಬನ್ನಿ ಹೋಗೋಣ. ಇವತ್ತು ಏನು ಮಾಡ್ತೀನಿ ಚೆನ್ನಾಗಿ ಎಂಜಾಯ್ ಮಾಡಿ. ನಾವೇನೋ ಹೋಲ್ ಮಾಡ್ತಿದ್ದಾರೆ ಗೈಸ್ ಇವರಿಬ್ರು. ಎಲ್ಲೋ ಇಲ್ಲಿ ನಿಲ್ಲಿಸ್ಬಿಟ್ಟು ಕೆಫೆ ಅಂತ ಹೋಲ್ ಮಾಡ್ತಿದ್ದಾರೆ. ನಗ್ತಿದ್ದಾಳೆ ಕೂಡ ನೋಡಿ ಇವಳು. ನಾನೇನು ನಗ್ತಾ ಇಲ್ಲ. ಏನು ಮಾಡ್ತಿದ್ದೀವಿ, ಎಲ್ಲ ಹೋಗ್ತಿದ್ದೀವಿ. ರೆಸ್ಪೆಕ್ಟೇ ಇಲ್ಲ, ಬರೀ ಅನ್ರೆಸ್ಪೆಕ್ಟ್. ಬರೀ ಹೋಲ್ ಮಾಡೋದು. ಇವ್ರೇನೋ ಮಾಡ್ತಿದ್ದಾರೆ. ಹೋಲ್ ಮಾಡ್ತಾರಂದ್ರೆ ಹೋಲ್ ಮಾಡೋದು ಇವ್ರ ಹತ್ರ ಕಲ್ತ್ಕೊಳ್ಳಿ ಗೈಸ್. ಐಸ್ ಕ್ರೀಮ್ ತಗೊಳಕ್ ಬಂದಿದ್ದಾರೆ ಇವಾಗ. ಅಶೋಕ್ ಐಸ್ ಕ್ರೀಮಾ ಆಯ್ತಮ್ಮ ತಿನ್ನು. ನನ್ನ ಬರ್ಡೇ ಆಯ್ತಂಗ ಬಂದಿಲ್ಲ. ಇದು ಚೆನ್ನಾಗಿ ಬಂದಿಲ್ಲ. ತಗೋ ಚಿಕ್ಕದ ಕಚ್ಚು, ಚಿಕ್ಕದ ಕಚ್ಚು. ಹಾಂ ಎಷ್ಟು ಮಾಡ್ತಿದ್ದಾರೆ ಅಂದ್ರೆ ನನಗೆ ಆಗ್ತಿಲ್ಲ. ಏನು ಎಷ್ಟು ಓಲು ಕೆಫೆ ಅಂದ್ಬಿಟ್ಟಿಲ್ಲ. ಹೋಗ್ತಾ ಇದೀವಿ. ಇದು ಅದು ಚರ್ಚ್ ಸ್ಟ್ರೀಟ್ ಎಲ್ಲ ದಿನ ಇದು ಆರ್ಡರ್ ಫ್ರೀ. ಇಲ್ಲಿ ತನಕ ಬಂದ್ಬಿಟ್ಟು ಚರ್ಚ್ ಸ್ಟ್ರೀಟ್ಗೆ ಹೋಗೋದು ಇವಾಗ. ಅಲ್ಲ ಅದೇನೋ ಡ್ರಿಂಕ್ಸ್ ಮೊದಲು ಫ್ರೀ ಡ್ರಿಂಕ್ಸ್ ಅಂತ ಇದೆ ಅಂತ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಕುಡಿದ್ಬಿಟ್ಟು ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಆ ಥರ ಇದ್ದು ಏನೋ ಫೋಟೋ ತಕ್ಕೊಳ್ಳೋಣ ಈ ಬಟ್ಟೆ ಇಲ್ಲ ಅಂತ ಹಾಕೊಂಡು ಬಂದಿದೆ. ನೋಡಲ್ಲ ತಗೋ ಯಾರು ಬೇಡ ಇಲ್ಲಿ ಕೆಫೆಗೆ ಹೋಗ್ತೀವಲ್ಲ ಇವಳು ಹಂಗೆ ಎದ್ದು ಬಂದ್ಬಿಟ್ಲು ಆಚೆ. ಏನು ಅನ್ಕೊಂಡಿಲ್ಲ. ಕಾಕ್ರೋಚ್ ನೋಡಿದೆ ನಾನು, ಅದಕ್ಕೆ ಎದ್ದು ಬಂದ ಸಿಡಿ ನಾನು ಇವಳು. ಏನಕ್ಕಪ್ಪ ಇವಳು ಕಾಕ್ರೋಚ್ ನನಗೆ ಬಾಯಿಗೆ ಕೂತಾಳೆ. ಇಲ್ಲ ಹೌದು ಆ್ಯಕ್ಚುಲಿ ಎದ್ದು ಬರ್ತೀವಿ. ಸೊ ಇವಳು ನೋಡಿ ಗೈಸ್ ಹೆಂಗ್ ಮಾಡ್ತಾಳೆ. ಆದ್ರೆ ಅವ್ರು ನಮ್ಮನ್ನೇ ನೋಡ್ತಿದ್ರು ಏನು ಹಿಂಗೆ. ಕಾಕ್ರೋಚ್ ಇತ್ತು ಅಲ್ಲಿ ಏನು ತಿಂತಿದ್ದ ನಾನು ನೋಡ. ಆಮೇಲೆ ನಾನು ತೋರಿಸ್ತಾ ಇದ್ದೆ, ನಾನು ನೋಡಿದ್ರೆ ತೋರಿಸ್ತಾ ಇದ್ದೆ ನೋಡಿ. ಇಬ್ರು ಏನೋ ಮಾಡ್ತಾವ್ರೆ, ನನಗೆ ಆಗ್ತಿಲ್ಲ ಏನಂತ ಹೇಳಿ. ಏರಿಯಾ ಒಳಗಡೆ ಇರೋ ಸಂಧಿ ಬಂದಿ ಒಳಗಡೆಲ್ಲ ಕರ್ಕೊಂಡು ಹೋಗ್ತಾರೆ. ಚಂದನ ಮನೆ ಅಂತೂ ಇಲ್ಲಿ ಇಲ್ಲ. ಚಂದನ ಮನೆ ನಮ್ಮನೆ ಹತ್ರ ಇರೋದು. ಇಲ್ಲಿ ಯಾರ ಮನೆನೂ ಇಲ್ಲ. ಮತ್ತೆ ಏನು ಮಾಡ್ತಿದ್ದಾರೆ ಇವರು. ಕೆಫೆ ಇದೆ ರೈಟ್ ಸೈಡ್ ಕೆಫೆ ಇಲ್ಲಿ ನೀರಿದೆ ಆಯ್ತಾ. ದೊಡ್ಡ ಸ್ಟೆಪ್ ತೆಗಿ, ದೊಡ್ಡ ಸ್ಟೆಪ್, ದೊಡ್ಡ ಓಕೆ. ಇವಾಗ ಮೆಟ್ಲು 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 ಒಂದ್ ಹೆಜ್ಜೆ ಮುಂದೆ ಹಾಕಿ. ಇನ್ನೊಂದು ಮೆಟ್ಲು ಅನ್ಕೊಂಡಿದ್ಯಾ? ಮತ್ತೆ ಇನ್ನೊಂದು ಮೆಟ್ಲು ರೈಟ್ ಆದ ಲೆಫ್ಟ್ ಫಸ್ಟ್. ಸಾರಿ ಇನ್ನೊಂದು ಚಿಕ್ಕ ಮೆಟ್ಲು ಇದೆ. ಈ ಕಾಲು ಇಟ್ಕೊಳ್ಳೆ. ಇನ್ನೊಂದು ಮೆಟ್ಲು ಇಲ್ಲ ಮುಂದೆ ಬಿಟ್ಬಿಡ
ಕರ್ಕೊಂಡು ಹೋಗ್ತೀನಿ. ಹೋಗು ಬೇಗ ಹೋಗಲ್ಲಿ, ಇದು ಕ್ಲೋಸ್ ಆಗ್ತಿದೆ ತೇಜು. ಲಿಫ್ಟ್ ಆಯ್ತು ಇಲ್ಲಿ ಗಗನ ಬಾತ್ರೂಮ್ ಬರ್ತಿದ್ದಾನೆ. ಇದು ಕೃಷ್ಣ ಇದೇ ನನ್ನದು. ಬಾ ಯಾರೋ ಅಂಕಲ್ ಫುಲ್ ಸ್ಟ್ರೈಟ್ ಆಗಿ ನಡ್ಕೊಂಬ, ಏನು ಇಲ್ಲ ಅಲ್ಲ, ಫುಲ್ ಸ್ಟ್ರೈಟ್ ಆಗಿ ಬಾ. ನನ್ನ ಡ್ಯಾನಿಂಗ್ ಬ್ಯಾಗ್ ಏನೇ ಮಾಡ್ತಿದ್ದೀರಾ? ನಾನು ಮನೆ ಅಂತ ಬಂದು ಹೇಳಿದ್ರೆ ನಾವು ಬರ್ತಿದ್ದೆ. ಆಗ್ಲಿ ಇದೇನೇ ಇದು ಕ್ಯಾಮ್ರಾ ಇಟ್ಕೊಂಡಿದ್ದೀರಾ? ಬನ್ನಿ ಒಬ್ಬೊಬ್ರೆ. ಸಾಂಗ್ ಚೇಂಜ್ ಮಾಡಿ. ಸ್ಯಾಡ್ ಸಾಂಗ್ ಇದು. ಚೆನ್ನಾಗಿದೆ. ಡೆಕೋರೇಷನ್ ಮತ್ತೆ ಕೇಕ್ ಮ್ಯಾನೇಜ್ ಮಾಡ್ಕೊಳ್ಳಿಕ್ಕೆ ನಾನು ರೆಕಾರ್ಡ್ ಅಲ್ಲಿ ನೋಡು ಒಂದೇ ನಿಮಿಷ ಜೋ ನನಗೆ ಬ್ಯೂಟಿಫುಲ್ ಚೇನ್ ಕೊಟ್ಟಿದ್ದಾಳೆ. ನೋಡಿ ಎಷ್ಟು ಪ್ರಿಟಿ ಆಗಿದೆ. ಆಲ್ರೆಡಿ ಯೂಸ್ ಕೂಡ ಮಾಡಿದ್ದೀನಿ. ಅವಳು ಬಂದಿದ್ದಲ್ಲ ವ್ಲಾಗ್ ಮಾಡಿಲ್ಲ, ಬಿಕಾಸ್ ನಾವು ಮೀಟ್ ಮಾಡಿದ್ವಿ. ಅವ್ಳು ವ್ಲಾಗಲ್ಲಿ ಬರಲ್ಲ ಅಂದೇನು ಏನು ಅಂತಂದ್ಬಿಟ್ಟು ಮರ್ತೋಗ್ಬಿಟ್ಟೆ ಕೂಡ. ಸೊ ಎಷ್ಟು ಪ್ರಿಟಿ ಆಗಿದೆ ಗೊತ್ತಾ. ಬಾಕ್ಸ್ ಗೈಸ್ ಇದೊಂದು ಬಾಕ್ಸ್ ಸಿಕ್ತು ಆಯ್ತು. ಅದಕ್ಕೆ ನಾನು ಮೆಮೊರಿ ಬಾಕ್ಸ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಏನೇನೋ ಇದೆ ನನ್ನ ಹತ್ರ, ಎಲ್ಲ ಇಟ್ಕೊಳ್ತೀನಿ ಇದ್ರೊಳಗಡೆ. ಗೈಸ್ ಐ ಜಸ್ಟ್ ವಾಂಟ್ ಟು ಟೇಕ್ ಅ ಮೂಮೆಂಟ್ ಟು ಅಪ್ರಿಷಿಯೇಟ್ ಆಲ್ ಯೋರ್ ಎಫರ್ಟ್ಸ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಮ್ಗೆ ನಿಜ ಒಂದೊಂದು ಸರ್ಪ್ರೈಸ್, ಒಂದೊಂದು ಗಿಫ್ಟು, ಒಂದೊಂದು ಬರ್ಡೇ ಎಫರ್ಟ್, ಒಂದೊಂದು ವಿಶು ಎಲ್ಲನೂ ತುಂಬಾ ಮ್ಯಾಟರ್ ಆಗುತ್ತೆ. ಆ್ಯಂಡ್ ದೆನ್ ತುಂಬ ಖುಷಿ ಆಯಿತು ಎಲ್ಲರೂ. ಆ್ಯಂಡ್ ಆಬ್ವಿಯಸ್ಲಿ ಟಿಕ್ಕು ನನ್ನ ಫ್ರೆಂಡ್ಸು ಅಷ್ಟೇ ಗೈಸ್ ತುಂಬ ಎಫರ್ಟ್ಸ್ ಹಾಕಿ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ಫ್ಯಾಮ್ಲಿನೂ ಅಷ್ಟೇ. ಆ್ಯಂಡ್ ದೆನ್ ಇನ್ನೇನು ಹೇಳಬೇಕಿತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ಸತಿ ಬರ್ಡೇ ನನಗೆ ಏನೇನು ಬೇಕಿತ್ತು, ಏನೇನು ಯಾವ ಥರ ಇಷ್ಟ ಆಯಿತು ಅದೇ ಥರ ಎಲ್ಲ ಮಾಡಿದ್ದಾರೆ. ಸೊ ಫುಲ್ ಖುಷಿಯಾಗಿತ್ತು, ಫುಲ್ ಗ್ರೇಟ್ಫುಲ್ ಅಂತ ಫೀಲ್ ಆಗ್ತಿದೆ ನನಗೆ. ಸೊ ನೋ ಈವನ್ ಐಸ್ ಪ್ಲೀಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಸೊ ಮತ್ತು ಏನೋ ಎಲ್ಲರಿಗೂ ರಿಪ್ಲೈ ಮಾಡಿದ್ದೀನಿ ಗೈಸ್. ನನ್ನ ಬರ್ಡೇ ದಿನ ಯೂಶ್ವಲಿ ರಿಪ್ಲೈ ಮಾಡೋಕ್ಕಾಗೋದಿಲ್ಲ, ಎಕ್ಸಾಮ್ ಬೇರೆ ಇತ್ತು ಈ ಸತಿ. ಸೊ ಯಾ, ಥ್ಯಾಂಕ್ ಯು ಸೋ ಮಚ್ ಯು ಆಲ್. ಐ ಲವ್ ಯು ಆಲ್. ಬಾಯ್ ಗೈಸ್.